ಮಗಳಿಗಾಗಿ ತನ್ನ ಹೆಂಡತಿಯನ್ನೇ ಕಿಡ್ನಾಪ್ ಮಾಡಿದ್ದಾನೆ ಪತಿ. ನಟಿ ಚೈತ್ರಾಳನ್ನ ಅಪಹರಿಸಿ ತನ್ನ ಮಗು ನೀಡುವಂತೆ ಬೇಡಿಕೆಯನ್ನ ಇಟ್ಟಿದ್ದಾನೆ. ಮೈಸೂರಿನಲ್ಲಿ ಶೂಟಿಂಗ್ ಇದೆ ಅಂತ ಹೇಳಿಸಿ ಕಿಡ್ನಾಪ್. ಬೆಂಗಳೂರಿನ ನೈಸ್ ರೋಡ್ನಲ್ಲಿ ಸ್ನೇಹಿತನ ಮೂಲಕ ಕಿಡ್ನಾಪ್ ಮಾಡಿಸಲಾಗಿದೆ. ಪ್ರೀತಿಸಿ ನಟಿ ಚೈತ್ರ ಮತ್ತು ನಿರ್ಮಾಪಕ ಹರ್ಷವರ್ಧನ್ ಮದುವೆಯಾಗಿದ್ರು. ಕೌಟುಂಬಿಕ ಕಲಹದಿಂದ ಬೇರೆ ಬೇರೆಯಾಗಿದ್ದಾರೆ ದಂಪತಿ. 1 ವರ್ಷದ ಮಗಳ ಜೊತೆಗೆ ಬೆಂಗಳೂರಿಗೆ ನಟಿ ಬಂದಿದ್ರು. ಚೈತ್ರಾಳನ್ನ ಅಪಹರಿಸಿ ಮಗಳನ್ನ ನೀಡುವಂತೆ ಒತ್ತಾಯವನ್ನ ಮಾಡಿದ್ದಾನೆ ಹರ್ಷವರ್ಧನ್. ಚೈತ್ರಾಳ ತಾಯಿಗೆ ಕರೆ ಮಾಡಿ ನನ್ನ ಮಗಳನ್ನ ತಂದುಕೊಡಿ, ನಿಮ್ಮ ಮಗಳನ್ನ ಸೇಫ್ ಆಗಿ ಬಿಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾನೆ ಅನ್ನೋ ಆರೋಪ. ಈ ಸಂಬಂಧ ದೂರು ನೀಡಿರುವ ಚೈತ್ರಾಳ ಸಹೋದರಿ ಈಗಾಗಲೇ ಚೈತ್ರಾಳ ಸಹೋದರಿ ದೂರನ್ನ ಕೊಟ್ಟಿದ್ದಾರೆ. ಮಗಳಿಗೋಸ್ಕರ ತನ್ನ ಹೆಂಡತಿಯನ್ನ ಇಲ್ಲಿ ಹರ್ಷವರ್ಧನ್ ಕಿಡ್ನಾಪ್ ಮಾಡಿದ್ದಾರೆ. ನನ್ನ ಮಗಳನ್ನ ತಂದುಕೊಡಿ, ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ ಚೈತ್ರಾಳ ತಾಯಿಗೆ ಇಲ್ಲಿ ಧಮಕಿಯನ್ನ ಹಾಕಿದ್ದಾರಂತೆ ಹರ್ಷವರ್ಧನ್. ಇಬ್ಬರು ಕೂಡ ಪರಸ್ಪರ ಪ್ರೀತಿಸಿನೇ ಮದುವೆ ಆಗಿದ್ರು. ಆದರೆ ಇಬ್ಬರ ನಡುವೆ ಸಂಬಂಧ ಚೆನ್ನಾಗಿರಲಿಲ್ಲ. ಆಗಾಗ ಕೌಟುಂಬಿಕ ಕಲಹ ಏರ್ಪಡ್ತಾ ಇತ್ತು. ಇದರಿಂದಾಗಿ ಕಳೆದ 1 ವರ್ಷದಿಂದ ದೂರವಾಗಿದ್ದಾರೆ ದಂಪತಿ. 1 ವರ್ಷದ ಮಗಳು ಬೆಂಗಳೂರಿನಲ್ಲಿ ನಟಿ ಚೈತ್ರ ಅವರ ಜೊತೆಗೇನೇ ಇದೆ. ಆದರೆ ನನ್ನ ಮಗಳು ನನಗೆ ಬೇಕು ಅಂತ ಹೇಳಿ ಈಗ ಕಿಡ್ನಾಪ್ ಮಾಡಿ ಹರ್ಷವರ್ಧನ್ ಬೆದರಿಕೆಯನ್ನ ಹಾಕಿದ್ದಾನೆ. ದೂರು ಕೂಡ ದಾಖಲಾಗಿದೆ. ಕಾದ್ ನೋಡಬೇಕು ಪ್ರಕರಣ ಏನಾಗುತ್ತೆ ಅಂತ ಹೇಳಿ. ಗಮನಿಸ್ತಾ ಇದ್ದೀರಿ, ಒಂದು ಕಡೆ FIR ಪ್ರತಿ, ಮತ್ತೊಂದು ಕಡೆ ಹರ್ಷವರ್ಧನ್ ಹೆಂಡತಿಯನ್ನ ಕಿಡ್ನಾಪ್ ಮಾಡಿದ್ದಾರೆ. ದೂರು ದಾಖಲಾಗಿದೆ. ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಳಲಿದ್ದಾರೆ. ಏನೇ ಇದ್ರೂ ಕೂಡ ಈ ರೀತಿಯಾಗಿ ಕಿಡ್ನಾಪ್ ಮಾಡಿ ಬೆದರಿಕೆಯನ್ನ ಹಾಕಿ ಮಾಡಬಾರ್ದಿತ್ತು. ಅದು ಕಾನೂನಾತ್ಮಕವಾಗಿ ಹೋಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಕಾನೂನಿದೆ, ಕೋರ್ಟ್ ಇದೆ. ಆದರೆ ಅದೆಲ್ಲವನ್ನ ಬಿಟ್ಟು ಈ ಮಾರ್ಗವನ್ನ ಯಾಕೆ ನಿರ್ಮಾಪಕ ಹರ್ಷವರ್ಧನ್ ಆಯ್ಕೆ ಮಾಡಿಕೊಂಡ್ರು ಅನ್ನೋದೇ ಸದ್ಯದ ಕುತೂಹಲ. ಕಾದ್ ನೋಡೋಣ ಏನಾಗುತ್ತೆ ಪ್ರಕರಣ ಅಂತ.